ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಏನಪ್ಪ ಇವರು ಇಷ್ಟೆಲ್ಲ ಹಳೆ ಬಟ್ಟೆಗಳನ್ನು ಕಟ್ಟಾಗಿರೋ ಬಟ್ಟೆಗಳನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರಪ್ಪ ಅಂತ ಯೋಚಿಸ್ತಾ ಇದ್ದೀರಾ ಫ್ರೆಂಡ್ಸ್. ಇದರಲ್ಲಿ ಇವತ್ತು ವಂಡರ್ಫುಲ್ ಆದ ಒಂದು ವಸ್ತುವನ್ನು ರೆಡಿ ಮಾಡೋಣ. ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಬಟ್ಟೆ ಹೊಲಿಯೋರ ಹತ್ರಂತೂ ಈ ರೀತಿ ಕಟ್ ಪೀಸ್ಗಳು ತುಂಬ ಇರುತ್ತೆ. ಇದರಲ್ಲಿ ಏನು ಮಾಡ್ಬೋದು ಸೂಪರ್ ಆದ ಐಟಮನ್ನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಇನ್ನೊಂದು ಚಾನಲ್ ಮಾ ರಂಗೋಲಿ ಮತ್ತು ಅವನಿ ಆಲ್ ಇನ್ ಒನ್ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಏನು ಮಾಡೋದು ಅಂತ ನೋಡೋಣ. ಈಗ ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ಈಗ ನಾವು ಈ ರೀತಿ ಕಟ್ ಪೀಸ್ಗಳು ಇಷ್ಟಿಷ್ಟು ಅಗಲದ್ದು ಇಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ಪೌಚ್ ಹೊಲಿಬೇಕು. ಪ್ರತಿ ಸರಿ ಪೌಚು ಎಲ್ಲ ಬಟ್ಟೆಯಲ್ಲೂ ಕೂಡ ಪೌಚ್ ಹೊಲಿಲಿಕ್ಕೆ ಬರೋದಿಲ್ಲ. ಇದು ಪೂರ್ತಿ ಕಾಟನ್ ಪೀಸ್ಗಳೇ ಇದ್ದಾವೆ. ನಾನು ಸ್ಯಾರಿ ಪೌಚು ಹೊಲಿದು ಏನೋ ಸಣ್ಣ ಪುಟ್ಟ ಡ್ರೆಸ್ಗಳನ್ನು ಹೊಲಿದು ಉಳಿದಿರೋ ಅಂಥ ಎಲ್ಲ ಬಟ್ಟೆಗಳು ಒಂದು ಕರ್ಚೀಪಿನಷ್ಟು ಅಗಲದ್ದು ಎಲ್ಲ ಇದೆ ಬಟ್ಟೆ. ಈಗ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದರಿಂದ ಒಂದು ದೊಡ್ಡದಾದ ಬೆಡ್ಶೀಟ್ ಅಂತ ಅಂದ್ಕೊಳ್ಳೋಣ, ಅಥವಾ ರಜಾಯಿ ಅಂತ ಅಂದ್ಕೊಳ್ಳಿ. ಮಿಕ್ಸ್ಡ್ ಕಲರ್ ರಜಾಯಿಯನ್ನು ನಾವು ಇವತ್ತು ಸ್ಟಿಚ್ ಮಾಡೋಣ. ನಾನು ಇದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಈ ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೀನಿ. ಬೇಕಾದರೆ ನಾವು ಒಂದು ಬ್ಯಾಗಲ್ಲಿ ತುಂಬಿಟ್ಬಿಟ್ಟಿರ್ತೀವಲ್ಲ, ಬೇಕಾದ್ರೆ ಒಂದು ಸ್ವಲ್ಪ ಐರನ್ ಮಾಡಿಕೊಂಡು ನೋಡಿ, ಇದಕ್ಕೆಲ್ಲ ಒಂದು ಸ್ವಲ್ಪ ಐರನ್ ಮಾಡ್ಕೋಬೇಕು. ಐರನ್ ಬೇಕಾದರೂ ಕೂಡ ಮಾಡ್ಕೊಬೋದು. ಎಲ್ಲದನ್ನು ಕೂಡ ಕಾಟನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ನಾವು ಇದ್ರ ಕೆಳಗಡೆ ಹಾಕಲಿಕ್ಕೆ ನಿಮ್ಮಲ್ಲಿ ಹಳೆ ಬೆಡ್ ಸ್ಪ್ರೆಡ್ ಯಾವ್ದಾದ್ರು ಇದ್ದರೆ ತೊಗೊಳ್ಳಿ. ನಾನು ಯಾವ ಬಟ್ಟೆ ಹಾಕ್ತಾ ಇದ್ದೀನಿ, ಕೆಳಗಡೆ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗ್ಬೋದು. ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ನಾನು ಈ ಸಣ್ಣ ಸಣ್ಣ ಬಟ್ಟೆ ಪೀಸ್ಗಳಿಂದ ಹೇಗೆ ರಜಾಯಿ ಅಥವಾ ಬೆಡ್ ಸ್ಪ್ರೆಡ್ ಬೆಡ್ಶೀಟನ್ನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು, ಇನ್ನೂ ಚೆಂದ ಹೇಳ್ಬೇಕಂದ್ರೆ ದುಪ್ಪಟಿ ಅದನ್ನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ನಾನು ಇಲ್ಲೊಂದು ಕಾರ್ಡ್ಬೋರ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಟ್ಬುಕ್ಕಿನ ಒಂದು ಅದು ರೊಟ್ಟಿರುತ್ತಲ್ಲ ಮೇಲ್ಗಡೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ ಎಕ್ಸಾಕ್ಟ್ 5 ಇಂಚು ಉದ್ದ, 5 ಇಂಚು ಅಗಲ. ಕರೆಕ್ಟಾಗಿ 5 ಇಂಚು ಉದ್ದ, 5 ಇಂಚು ಅಗಲಕ್ಕೆ ಒಂದು ಸ್ಕ್ವಯರ್ ಶೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ 5 ಇಂಚ್ ಬೇಡ ಅಂದರೆ 4 ಇಂಚನ್ನು ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಎಲ್ಲ ಬಟ್ಟೆಗಳನ್ನು ನಾನು 4 ಇಂಚಿಗೆ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಇದಕ್ಕೆ ತುಂಬ ಬಟ್ಟೆಗಳು ಬೇಕಾಗುತ್ತೆ. ನಾವು ಎಷ್ಟು ದೊಡ್ಡ ಮಾಡ್ತೀವಿ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಎಲ್ಲ ಬಟ್ಟೆಯನ್ನು ಕೂಡ 5 ಇಂಚಿನಾಗಿ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ. ನೋಡಿ, ಬಟ್ಟೆಯನ್ನು ಹೇಗೆ ಕಟ್ ಮಾಡಬೇಕು ಅಂತಲೂ ತೋರಿಸ್ತೀನಿ. ನಾವು ಈ ಕಾರ್ಡನ್ನು ಯಾಕೆ ಮಾಡ್ಕೊತೀವಪ್ಪ ಅಂತಂದರೆ, ಈ ಕಾರ್ಡನ್ನು ಮಾಡ್ಕೊಂಬಿಟ್ರೆ ಒಂದೇ ಅಳತೆ ಬರುತ್ತೆ, ಒಂದು ಹೌದು. ಇನ್ನೊಂದು ಏನಪ್ಪ ಅಂದರೆ ಒಂದೇ ಸರಿಗೆ ಪಟಪಟವಂತ ಒಂದು ಸತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೋದು. ಇಲ್ಲ ಟೇಪಲ್ಲಿ ಹಾಕ್ಕೊತ ಹೋದರೆ ಲೇಟ್ ಆಗಿಬಿಡುತ್ತೆ. ಅದಕ್ಕಾಗಿ ನಮಗೆ ಟೈಮ್ ಸೇವಿಗೂ ಕೂಡ ಆಗುತ್ತೆ, ಕೊನೆಗೆ ನೀಟಾಗೂ ಬರುತ್ತೆ. ಎಲ್ಲೂ ಕೂಡ ಅಳತೆ ವ್ಯತ್ಯಾಸ ಆಯಿತು, ಒಂದು ಪೀಸ್ ಒಂಚೂರು ಸಣ್ಣ ಬಂತು, ಆ ರೀತಿ ಏನೂ ಕೂಡ ಇರೋದಿಲ್ಲ. ನೋಡಿ, ಇಲ್ಲಿ ಇದಿಷ್ಟು ಬಟ್ಟೆನೂ ಕೂಡ ಇಲ್ಲಿ ಕೆಳಗಡೆನೂ ಅಷ್ಟೇ ಬಟ್ಟೆ ಕಡಿಮೆ ಆಗುತ್ತೆ. ಸೊ ನಮ್ಗೆ ಇದರಲ್ಲಿ ಬಂದಿರೋದು 3 ಪೀಸು. ಈಗೇನು ಇದಿಷ್ಟು ಬಟ್ಟೆಯನ್ನು ಏನು ಮಾಡೋದಪ್ಪ ಅಂತಂದರೆ, ನೀವು ಬೇಕಾದ್ರೆ ಕೊನೆಯಲ್ಲಿ ಪೈಪಿಂಗನ್ನು ಕೊಟ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಬೇರೆ ಏನಾದ್ರು ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರೋವಂಥ ಅಳತೆಯಲ್ಲೇ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು. ಇದೇ ರೀತಿ ಎಲ್ಲ ಪೀಸ್ಗಳನ್ನು ಕೂಡ ರೆಡಿ ಮಾಡ್ಕೊಬೇಕು. ಈಸಿಯಾಗಿ ಮಾಡ್ಕೊಳ್ಳುವಂಥ
ಒಂದು ಬ್ಲ್ಯಾಂಕೆಟ್ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ, ಯೂಸ್ಫುಲ್ಲಾಗೂ ಇರುತ್ತೆ. ಸುಮ್ಮನೆ ಬಟ್ಟೆ ಸಣ್ಣ ಸಣ್ಣ ಬಟ್ಟೆ ಇದೆ ಅದರೊಳಗೆ ಏನಪ್ಪ ಮಾಡೋದು, ಸುಮ್ಮನೆ ಚೀಲ ತುಂಬಿಡೋದು, ಎಷ್ಟು ದಿಂಬು ಮಾಡೋದು ಅಂತೆಲ್ಲ ಅನಿಸಿದ್ರೆ ಈ ರೀತಿ ಇದನ್ನು ಮಾಡ್ಕೊಬೋದು, ತುಂಬ ಚೆನ್ನಾಗಾಗತ್ತೆ. ನಾನು ಇದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬಟ್ಟೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಯಾವ್ಯಾವ್ದಾದ್ರು ಹೀಗೆ ಬಟ್ಟೆಯನ್ನು ಮ್ಯಾಚಿಂಗ್ ಮಾಡಿಕೊಂಡು ಜಸ್ಟು ಹೀಗೆ ಉದ್ದಕ್ಕೆ ಸ್ಟಿಚ್ ಮಾಡ್ಕೊತ ಬರೋಣ. ಎಷ್ಟು ಅಗಲ ಬೇಕು, ಎಷ್ಟು ಪೀಸನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಯಾವ ಅಳತೆಯಲ್ಲಿ ಹೊಲಿತಾ ಇದ್ದೀನಿ ಅಂತ. ಜಸ್ಟ್ ನಾನೀಗ ಒಂದು 5 ಪೀಸ್ ಅಂತ ಅಂದ್ಕೊಳ್ಳಿ. ಒಟ್ಟು ಹೀಗೆ ಜಾಯಿಂಟ್ ಮಾಡ್ಕೊತ ಬರಬೇಕು. ಲಾಸ್ಟಿಗೆ ನಾವು ಬೇಕಾದ್ರೆ ಕಟ್ ಮಾಡ್ಕೊಳ್ಳಿಕ್ಕಾದ್ರೂ ಬರುತ್ತೆ. ಹೀಗೆ ಇಟ್ಕೊಂಡು ಬೇರೆ ಬೇರೆ ಪೀಸು ನಿಮಗೆ ಯಾವ್ಯಾವ ಪೀಸ್ ಬೇಕು ಅಂತ ಅನಿಸುತ್ತೋ ಆ ಪೀಸನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನಾವು ಡೈರೆಕ್ಟಾಗಿ ಯಾವ ಬಟ್ಟೆ ಕೆಳಗಡೆ ಹಾಕ್ತೀವಲ್ಲ ಅದಕ್ಕೇ ಮಾಡ್ಕೊಳ್ಳೋಣ. ಇಲ್ಲ ನಾವು ಈ ರೀತಿ ಬಟ್ಟೆಯಲ್ಲಿ ಮಾಡೋದಿಲ್ಲ ಅಂತ ಆದರೆ ನಾವು ನಾರ್ಮಲ್ ಸೀರೆ ಇರುತ್ತಲ್ಲ, ಸೀರೆಗೂ ಕೂಡ ಸ್ಟಿಚ್ ಮಾಡ್ಕೊಬೋದು. ನಾನು ಯಾವುದ್ರಲ್ಲಿ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಕೆಳಗಡೆ ಬೇಸಿಗಾಗಿ ಇಲ್ಲಿ ಒಂದು ಬೆಡ್ ಸ್ಪ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದು 110 ಇಂಚು ಉದ್ದ, ಹಾಗೆ 91 ಇಂಚು ಅಗಲ, ಇಷ್ಟು ಇದೆ, ಈ ಅಳತೆ ಇದೆ. ಬಟ್ ಏನಾಗಿದೆ ಅಂತಂದರೆ ಸ್ವಲ್ಪ ಕಲರ್ ಫೇಡ್ ಆಗಿದೆ, ಯಾರಿಗೂ ಕೂಡ ಹಾಕಲಿಕ್ಕೆ ಬರ್ತಿರ್ಲಿಲ್ಲ, ನಾವು ಹಾಕ್ಕೊಳ್ಳಿಕ್ಕೂ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಅದಕ್ಕಾಗಿ ಏನು ಮಾಡ್ತಾಯಿದ್ದೀನಿ, ಇದನ್ನು ರೀಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಈ ಚೆನ್ನಾಗಿರೋ ಅಂದರೆ ಗಟ್ಮುಟ್ಟಾಗಿ ಇರೋವಂಥ ಬೆಡ್ ಸ್ಪ್ರೆಡ್ಡು ಸುಮ್ಮನೆ ಎಸಿಲಿಕ್ಕಾಗಲಿ ಕೊನೆಗೆ ಏನೋ ಒರೆಸ್ಲಿಕ್ಕಾಗಲಿ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ವೇಸ್ಟ್ ಮಾಡಲಿಕ್ಕೆ ಮನಸ್ಸಾಗಲ್ಲ. ಅದು ಈ ರೀತಿ ಬೆಡ್ ಸ್ಪ್ರೆಡ್ಗಳು ನಿಮ್ಮ ಮನೆಯಲ್ಲೂ ಇದ್ದರೆ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ನಾನೀಗ ಅದಕ್ಕಾಗಿ ಬೆಡ್ ಸ್ಪ್ರೆಡನ್ನು ತೆಗೆದು ಅಳತೆಯನ್ನು ಮಾಡ್ಕೊಂಬಿಟ್ಟೆ. ನಮಗೀಗ ಎಷ್ಟೆಷ್ಟು ಪೀಸು ನಾವು ಜಾಯಿಂಟ್ ಮಾಡ್ಕೊಬೇಕು ಅನ್ನೋದು ನಮಗೀಗ ಒಂದು ಅಂದಾಜು ಸಿಗುತ್ತೆ. ಈಗ ಇಷ್ಟು ಪೀಸ್ಗಳು ಸಾಕಾಗೋದಿಲ್ಲ, ಇನ್ನೂ ಒಂದಷ್ಟು ಪೀಸ್ಗಳನ್ನು ಕಟ್ ಮಾಡಿಕೊಂಡು ಹೀಗೆ ಜಾಯಿಂಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಜಾಯಿಂಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇನ್ನೊಂದ್ಸರಿ. ಎಲ್ಲದನ್ನು ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಈಗ ನೋಡಿ, ಎಲ್ಲ ಬಟ್ಟೆನೂ ಕೂಡ ಕಟ್ ಮಾಡ್ಕೊಂಡು ಆಯಿತು. ನಾವೀಗ ಏನು ಆರ್ಡರ್ ಪ್ರಕಾರ ಅಂತ ಏನು ಬೇಡ, ಹೀಗೆ ಬಟ್ಟೆಯನ್ನು ಇಲ್ಲೊಂದು ಸ್ಟಿಚ್ ಹಾಕೊಳ್ಳೋಣ, ಹಾಗೆ ಹೀಗೆ ಇಟ್ಕೊಂಡು ಇನ್ನೊಂದು ಬಟ್ಟೆಯನ್ನು ಸ್ಟಿಚ್ ಹಾಕ್ಕೊಬೇಕು. ಹೀಗೆ ನಮಗೆ 90 ಇಂಚ್ ಆಗೋವರೆಗೂ ಕೂಡ ನಾವು ಹಿಂಗೆ ಉದ್ದಕ್ಕೆ ಮಾಡ್ಕೊಂಡು ತೊಗೋಣ. ಅದು 110 ಇದೆ, ಮತ್ತು ಒಂದು ಸೈಡು 90 ಇದೆ. ನಾವೀಗ 90 ಆಗೋವರೆಗೂ ಕೂಡ ಹೀಗೆ ಅಡ್ಡ ಜೋಡಿಸ್ಕೊಂಡು ಹೋಗೋಣ. ನಾನು ಒಂದು ಜೋಡಿಸಿದ್ದೀನಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಯಾವುದನ್ನು ಕೂಡ ಆರ್ಡರ್ ಪ್ರಕಾರ ಏನು ಜೋಡಿಸಿಲ್ಲ, ಎಲ್ಲ ಬಟ್ಟೆಯನ್ನು ಸುಮ್ಮನೆ ಜಾಯಿನ್ ಮಾಡ್ಕೊತ ಹೋಗಿದ್ದೀನಿ. ಇದೇ ರೀತಿಯಾಗಿ 90 ಇಂಚು ಹೀಗೆ ಇಷ್ಟಿಷ್ಟು ಈ ರೀತಿಯಾದ ಉದ್ದುದ್ದ ಬಟ್ಟೆಯನ್ನು ನಾವೀಗ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ಏನು ಮಾಡಬೇಕು, ಹೇಗೆ ಆ ಬೆಡ್ ಸ್ಪ್ರೆಡ್ಡಿಗೆ ನಾವು ಜಾಯಿನ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಮತ್ತೆ ನೋಡಿ, ಒಂದಷ್ಟು ಬಟ್ಟೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದಾಗಿ ಜಾಯಿಂಟ್ ಮಾಡಿಕೊಂಡು ತಂದಿದ್ದೀನಿ. ಹೀಗೆ ಒಂದು ಸರಿ ಸ್ಟಿಚ್ ಆದಮೇಲೆ ಒಂದು ಸರಿ ಇಲ್ಲಿ ಬೇಕಾದರೆ ಹೀಗೆ ಇಲ್ಲಿ ಹೊಲಿದಿರೋದಿರುತ್ತಲ್ಲ, ತುಂಬ ದಪ್ಪ ಇದೆ ಅಂತ ಆದರೆ ಒಂದು ಸರಿ ಐರನ್ ಮಾಡ್ಕೊಳ್ಳಿ. ಇದೇನಷ್ಟು ದಪ್ಪ ಇಲ್ಲ, ಬಟ್ ಎಲ್ಲದೂ ಕೂಡ ಪ್ಯೂರ್ ಕಾಟನ್ ಬಟ್ಟೆ ಆಗಿದ್ದರಿಂದ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಉದ್ದಕ್ಕೆ ನಾನೇನು ಅದೇ ಬಟ್ಟೆ ಬೇಕು ಇದೇ ಬಟ್ಟೆ ಬೇಕು ಅಂತ ಏನು ಇದು ಮಾಡಲಿಲ್ಲ, ಏನಕ್ಕೆ ಎಲ್ಲ ಪೀಸ್ಗಳು ಎಲ್ಲದಕ್ಕೂ ಹಾಕಿ ಹೊಲಿಯೋ ಅಷ್ಟೇನು ಇರೋದಿಲ್ಲ. ಕೆಲವೊಂದು ಕಡಿಮೆ ಇದೆ, ಕೆಲವೊಂದು ಸಣ್ಣ ಬಟ್ಟೆಗಳಿತ್ತು, ಅದನ್ನೆಲ್ಲ 5 ಇಂಚಸ್ಸಿಗೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಆದಮೇಲೆ ಏನು ಮಾಡಬೇಕು, ಈ ರೀತಿದು ಒಂದಷ್ಟು ಬಟ್ಟೆಗಳನ್ನು ಹೀಗೆ ಪೀಸನ್ನು ಜಾಯಿಂಟ್ ಮಾಡಿ ಅದು ಎಷ್ಟು ಉದ್ದ ಇದೆಯೋ ಅಷ್ಟನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪೀಸನ್ನು ತಗೋತೀನಿ. ಫಸ್ಟು ನಾವು ಇಲ್ಲಿ ಬೆಡ್ ಸ್ಪ್ರೆಡ್ಡನ್ನು, ಇಲ್ಲಿ ಹಳೆಯ ಬೆಡ್ ಸ್ಪ್ರೆಡ್ ಅಂತ ಹೇಳಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಏನು ಮಾಡಬೇಕಪ್ಪ ಅಂತ ಅಂದರೆ ಹೀಗೆ
ತುದಿಗೆ ಹೀಗೆ ಯಾವುದಾದ್ರೂ ಒಂದು ತುದಿಯನ್ನು ತಗೊಂಡು ಬೆಡ್ ಸ್ಪ್ರೆಡ್ಡಲ್ಲಿ ಹೀಗೆ ಇಟ್ಕೊಂಡು ಜಸ್ಟ್ ತುದಿವರೆಗೂ ಸ್ಟಿಚ್ ಮಾಡ್ಕೊಬೇಕು. ಆ ನಂತರ ಏನು ಮಾಡಬೇಕು, ನೆಕ್ಸ್ಟು ಈಗ ಇನ್ನೊಂದು ಪೀಸನ್ನು ತಗೋಬೇಕು. ಇನ್ನೊಂದು ಪೀಸ್ ತಗೊಂಡಾದಮೇಲೆ ಅದನ್ನು ಹೀಗೆ ಅದರ ತುದಿಯನ್ನು ಹೀಗೆ ಉಲ್ಟಾ ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಬೇಕು ಫಸ್ಟು. ಆ ನಂತರ ಅದನ್ನ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚು ಮಾಡ್ಕೊಬೇಕು. ಫಸ್ಟ್ ನಾನು ಈಗ ಇದನ್ನೊಂದು ಸ್ಟಿಚ್ ಮಾಡ್ಕೊಂಬರ್ತೀನಿ. ಸ್ಟಿಚ್ ಆದಮೇಲೆ ಇದನ್ನು ಹೇಗಿಟ್ಟು ಜಾಯಿನ್ ಮಾಡಬೇಕು, ನೆಕ್ಸ್ಟ್ ಪೀಸೆಲ್ಲ ಹೇಗೆ ಜಾಯಿನ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಇದನ್ನು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಈಗ ನಾನು ಸ್ಟಿಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಏನು ಮಾಡಬೇಕು, ಇಲ್ಲಿ 1 ಇಂಚು ಗ್ಯಾಪನ್ನು ಕೊಟ್ಟು ಹೊಲಿಬೇಕು. ಹಾಗೆ ಇಲ್ಲೊಂದು ಅರ್ಧ ಇಂಚನ್ನು ಗ್ಯಾಪನ್ನು ಕೊಟ್ಟು ಹೊಲಿಬೇಕು. ಯಾಕೆ ಅನ್ನೋದನ್ನು ಫಸ್ಟಿಗೆ ಮಾತ್ರ ಹೀಗೆ, ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಈಗ ಇದೇ ರೀತಿಯಾಗಿ ಹೀಗೆ ಇಟ್ಕೊಂಡು ಕೊನೆವರೆಗೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಒಂದು ಲೈನ್ ಪೂರ್ತಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಈಗ ಒಂದು ಸರಿ ಹೀಗೆ ಹೊಲಿದಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಪೀಸನ್ನು ಹೊಲಿಯೋದು ಹೇಗೆ ಅಂತಂದರೆ ಜಸ್ಟ್ ಹೀಗೆ ಇಟ್ಕೊಬೇಕು. ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆ ನಂತರ ಅದನ್ನು ಹೀಗೆ ಓಪನ್ ಮಾಡಿ ಮತ್ತೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಆವಾಗ ನೀಟಾಗಿ ಬರುತ್ತೆ. ಇನ್ನೊಂದು, ನಾವೀಗ ಇಲ್ಲಿ ಇಷ್ಟು ಹೊಲಿದಿದ್ದೀವಲ್ಲ, ಇಲ್ಲಿ ಹೇಗೆ ಮಾಡೋದಪ್ಪ ಅಂತಂದರೆ ಇಲ್ಲಿ ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಹೀಗೆ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಮಾಡಬೇಕು. ಆವಾಗ ನಮಗೆ ಎಡ್ಜ್ ನಾವು ಎಕ್ಸ್ಟ್ರಾ ಪೀಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಈ ಕಡೆನೂ ಯಾಕೆ ಜಾಸ್ತಿ ಬಿಟ್ಕೊಂಡಿದ್ದೀವಿ ಅಂತಂದರೆ ಜಸ್ಟ್ ಹೀಗೆ ಮಡಚಿ ಹೀಗೆ ಸ್ಟಿಚ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ಸ್ವಲ್ಪ ಡಲ್ ಅಂತ ಅನಿಸಿದ್ರು ಪ್ರಾಬ್ಲಮ್ ಇಲ್ಲ. ನಿಮಗೆ ಡಲ್ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಆವಾಗ ನೀವೇನು ಮಾಡ್ಕೊಬೋದು, ಬೇರೆ ಬಟ್ಟೆಯನ್ನು ಕೊಟ್ಕೊಬೋದು. ನಾನಿಲ್ಲಿ ಇದನ್ನೇ ಹೀಗೆ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡ್ತೀನಿ. ಹೀಗೆ ತುದಿವರೆಗೂ ಸ್ಟಿಚ್ ಮಾಡಿಕೊಂಡು ಇದನ್ನು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹೀಗೆ ಸ್ಟಿಚ್ ಮಾಡ್ಕೊಂಬಂದಾಯಿತು. ಹಾಗೆಯೇ ಇಲ್ಲೂ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಆಯಿತು. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ? ಈ ಕಡೆನೂ ಅದೇ ರೀತಿಯಾಗಿ ಮಾಡೋಣ. ಈಗ ಹೀಗೆ ಉಲ್ಟಾ ಇಟ್ಕೊಂಡು ಒಂದು ಸ್ಟಿಚ್ ಮಾಡಿ ಆಯಿತು. ಅದನ್ನು ಹೀಗೆ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಕೊನೆಗೆ ಮತ್ತೆ ಇಲ್ಲಿಗೆ ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ ಹೀಗೆ ಉಲ್ಟಾ ಇಟ್ಕೊಂಡು ಮಾಡಬೇಕು. ಆಮೇಲೆ ಮತ್ತೊಂದು ಬಟ್ಟೆ ಇಲ್ಲೂ ಇಟ್ಕೊಂಡು ಜಾಯಿನ್ ಮಾಡ್ಕೊತ ಹೋಗಬೇಕು. ಇದೇ ರೀತಿಯಾಗಿ ಕೊನೆಯವರೆಗೂ ಕೂಡ, ಈ ಬೆಡ್ ಸ್ಪ್ರೆಡ್ಡಿನ ಕೊನೆಯವರೆಗೂ ಕೂಡ ಇದೇ ರೀತಿ ಜಾಯಿಂಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಿದೆ, ಫಿನಿಶಿಂಗ್ ಹೇಗೆ ಮಾಡೋದು ಅಂತ ಮತ್ತೆ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ನೀವು ಎಲ್ಲಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನಾವಿಲ್ಲಿ 5 ಇಂಚ್ ಕಟ್ ಮಾಡಿದ್ದೀವಿ. ಇಷ್ಟು ಸಣ್ಣಕ್ಕೆ ಕಾಣ್ತಿದೆಯಲ್ಲ ಅಂತಂದರೆ ಸ್ಟಿಚ್ಚಲ್ಲಿ ಅರ್ಧ ಇಂಚು ಹೋಗ್ತಾ ಹೋಗುತ್ತೆ. ಅಂದರೆ 1 ಇಂಚು ಹೋಗ್ತಾ ಹೋಗುತ್ತೆ. ನಮಗೆ ಸಿಗದೆ 4-4.25 ಇಂಚ್ ಅಷ್ಟೇ ನಮಗೆ ಒಂದು ಸರ್ಕಲ್ ಸಿಗುತ್ತೆ. ಅದಕ್ಕಾಗಿ ನೀವು ಕಟ್ ಮಾಡಬೇಕಾದ್ರೆ ತುಂಬ ಸಣ್ಣ ಮಾಡಿಕೊಂಡ್ರೆ ಕೊನೆಯಲ್ಲಿ ಕಾಣಿಸೋದು ತುಂಬ ಸಣ್ಣ ಸಣ್ಣ ಸರ್ಕಲ್ಗಳು ಆಗುತ್ತೆ. ನೋಡಿ, ಕಲರ್ ಆಗಿರೋದಕ್ಕೆ ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆ. ನಾನು ಪೂರ್ತಿ ಸ್ಟಿಚ್ ಮಾಡ್ಕೊಂಬರ್ತೀನಿ. ಸೂಪರಾಗಿ ಕಾಣಿಸುತ್ತೆ ಅನ್ನೋದರಲ್ಲಿ ಏನು ಡೌಟ್ ಇಲ್ಲ. ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಿ ಆಗಿದೆ. ತುಂಬ ಚೆನ್ನಾಗೇ ಬಂದಿದೆ. ನಾನು ಯಾವ ರೀತಿ ಕಾಣಿಸ್ತಿದೆ ಅಂತ ಪೂರ್ತಿ ಇನ್ನೊಂದು ಸರಿ ತೋರಿಸ್ತೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಫೋಲ್ಡ್ ಮಾಡಿ ಹೀಗೆ ಮೇಲ್ಗಡೆ ಬರೋ ರೀತಿಲೇ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಒಂದು ಮೆಥಡು. ಇಲ್ಲ ಅಂತಂದರೆ ನಾವು ಎಕ್ಸ್ಟ್ರಾ ಬಟ್ಟೆ ಆದವರು ಕೊಟ್ಟು ಪೈಪಿಂಗನ್ನು ಕೊಡಬೇಕು. ನಾನಿಲ್ಲಿ ಈಸಿ ಆಗಲಿ ಇಷ್ಟು ಪೀಸ್ಗಳನ್ನು ಜಾಯಿಂಟ್ ಮಾಡಿ ತುಂಬ ಟೈಮ್ ಆಯಿತು ಅಂತ ಅಂದ್ಕೊಂಡು ನಾನೀಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಇದನ್ನೇ ಹೀಗೆ ಫೋಲ್ಡ್ ಮಾಡಿ ಜಸ್ಟ್ ಒಂದು
ಸ್ಟಿಚ್ಚನ್ನು ಸುತ್ತಲೂ ಕೂಡ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಸುಮ್ಮನೆ ಆ ಕಟ್ ಪೀಸ್ಗಳನ್ನು ಡಸ್ಟ್ಬಿನ್ನಿಗೆ ಹಾಕೋದ್ಕಿಂತ ಈ ರೀತಿಯದನ್ನೆಲ್ಲ ಮಾಡ್ಕೊಬೋದು. ಇದು 5 ಇಂಚು ಅಗಲ 5 ಇಂಚ್ ಉದ್ದ ಇದೆ. ಇನ್ನು ಸಣ್ಣ ಸಣ್ಣ ಪೀಸಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಡಿಸೈನ್ಗಳನ್ನು ನಾವು ಮಾಡ್ಬೋದು. ಅದನ್ನೆಲ್ಲ ಹೇಗೆ ಮಾಡ್ಬೋದು ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನು ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಸುತ್ತಲೂ 4 ಕಡೆ, ಒಂದು ಕಡೆ ಆಲ್ರೆಡಿ ಹಾಕಿದ್ದೀನಿ, ಇನ್ನು 3 ಕಡೆ ನಾನು ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಸುತ್ತಲೂ ಕೂಡ 4 ಕಡೆಯಲ್ಲೂ ಪೂರ್ತಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಬಂದಾಯಿತು. ಇದು ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೆಳಗಡೆ ಹಾಕಿ ತೋರಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ರೀತಿ ಬಟ್ಟೆಗಳನ್ನು ವೇಸ್ಟ್ ಮಾಡೋಕ್ಕಿಂತ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಯಾರು ಬಂದರೆ ಹೊದಿಲಿಕ್ಕೂ ಚೆನ್ನಾಗಾಗುತ್ತೆ, ಕೆಳಗಡೆ ಹಾಸಲಿಕ್ಕೂ ಕೂಡ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಬೆಡ್ ಸ್ಪ್ರೆಡ್ ಹಾಕಿರೋದ್ರಿಂದ ಸ್ವಲ್ಪ ಹೊದ್ಕೊಂಡ್ರೂ ಕೂಡ ಬೆಚ್ಚಗೂ ಕೂಡ ಆಗುತ್ತೆ. ಅಂದರೆ ಬೆಡ್ಶೀಟಿನ ಇದರಲ್ಲೇ ಬರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ಈಗ ಪೂರ್ತಿ ಕೆಳಗಡೆ ಹಾಕಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡಕ್ಕೆ ಕಾಣಿಸ್ತಾ ಇದೆ ಅಂತ. ಇಡೀ ಡೈನಿಂಗ್ ಹಾಲಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಡೈನಿಂಗ್ ಹಾಲು ಪೂರ್ತಿ ಕವರ್ ಆಗೋ ಅಷ್ಟು ದೊಡ್ಡಕ್ಕೆ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ ಆಗಿ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಅನಿಸುತ್ತೆ ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ. ಈಗ ಏನು ಮಾಡೋಣ ಅಂತಂದ್ರೆ, ಹಿಂಗೆ ಹೇಗೂ ಜಾಯಿಂಟ್ ಮಾಡಿಕೊಂಡು ರೆಡಿ ಇದೆ. ನಾವು ಇದನ್ನ ಯೂಸ್ ಮಾಡಿಕೊಂಡು ಏನಾದರೂ ವಿಡಿಯೋ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡೆ. ಈಗ ಹೀಗೆ ಡೈರೆಕ್ಟ್ ಆಗಿ ಬೇಡ, ಸ್ವಲ್ಪ ಇದು ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಇಂಚಿನ ಪೀಸನ್ನು ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಂದೊಂದರಲ್ಲಿ 5 ಪೀಸ್ ಇದೆ, ಒಂದರಲ್ಲಿ 4 ಪೀಸ್ ಇದೆ, ಹಾಗೆಲ್ಲ ಇದೆ. ಹಾಗೆ ನಾನು ಇಲ್ಲೊಂದು ಬೆಡ್ ಸ್ಪ್ರೆಡ್ ಹಳೆದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಒಂದು ಅಂದಾಜಿನ ಅಳತೆಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 18 ಇಂಚು ಅಗಲ ಇದೆ. ಹಾಗೆ ಬಂದು ಉದ್ದ 25 ಇಂಚು ಉದ್ದ ಇದೆ. ಹಾಗೆ ಈ ಬಟ್ಟೆಗಳನ್ನ ನಾನು 5 ಇಂಚಾಗಿ ಕಟ್ ಮಾಡಿಕೊಂಡು ಈ ರೀತಿ ಪೀಸ್ಗಳನ್ನ ಈ ರೀತಿ ಪೀಸ್ನಲ್ಲಿ ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಒಂದು 5x5 ಇಂಚನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ನಮಗೆ ಕಟ್ ಮಾಡಿ ನಾವು ಏನೋ ಸ್ಟಿಚ್ ಮಾಡಿ ಉಳಿದಿರೋ ಬಟ್ಟೆಗಳನ್ನ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಹೀಗೆ ಜಾಯಿನ್ ಮಾಡ್ಕೊಂಡಿದ್ದೆ. ಆಮೇಲೆ ಜಾಯಿನ್ ಮಾಡ್ಕೊಂಡಿದ್ದು ಎಕ್ಸ್ಟ್ರಾ ಉಳಿದಿತ್ತು. ಅದನ್ನು ವೇಸ್ಟ್ ಮಾಡೋದು ಬೇಡ, ಏನಾದ್ರೂ ರೀಯೂಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ, ಹೀಗೆ ಪೂರ್ತಿ ಹೊಲಿದ್ರೆ ಅಷ್ಟು ಚೆನ್ನಾಗ್ ಅನ್ಸಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಉದ್ದಕ್ಕೆ ಬರೋ ರೀತಿಯಲ್ಲಿ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಹೀಗೆ ನಮ್ಗೆ ಎಷ್ಟು ಪೀಸ್ ಬೇಕು ಅಂತ ನೋಡ್ಕೊಂಡು ಹೀಗೆ ಮಧ್ಯಕ್ಕೆ ಕಟ್ ಮಾಡ್ಕೊಬೇಕು. ಇದನ್ನ ನಾವು ಹೇಗೆ ಜಾಯಿನ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ಟೆ ಜಾಯಿನ್ ಮಾಡ್ಕೊಳ್ಳೋದು, ಈ ಪೀಸ್ಗಳನ್ನ ನಾರ್ಮಲ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಏನ್ ಇಲ್ಲ. ಸೊ ಎಲ್ಲದನ್ನು ಕೂಡ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡು ಬರ್ತೀನಿ. ಹೇಗೆ ಜಾಯಿನ್ ಮಾಡಬೇಕು ಅನ್ನೋದನ್ನ ಈಗ ತಿಳಿಸ್ತೀನಿ, ಬನ್ನಿ. ನೋಡಿ, ಈಗ ಎಲ್ಲ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡು ಆಯ್ತು. ಈಗ ಹೇಗೆ ನಾವು ಅದನ್ನ ಸ್ಟಿಚ್ ಮಾಡೋದು ಅಂತ ನೋಡೋಣ, ಬನ್ನಿ. ಈ ಕಡೆ ಹೀಗೆ 18 ಇಂಚ್ ಇದೆಯಲ್ಲ, ಅಲ್ಲಿ ನಾವೀಗ ಏನ್ ಮಾಡ್ಬೇಕು, ಈ ಪೀಸನ್ನ ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಆ ನಂತರ ಇನ್ನೊಂದು ಪೀಸನ್ನ ತಗೋಬೇಕು, ಅದನ್ನ ಹೀಗೆ ಉಲ್ಟಾ ಇಟ್ಟು ಸ್ಟಿಚ್ ಮಾಡಿ ಆಮೇಲೆ ಹೀಗೆ ತಿರುಗಿಸಿ ಮತ್ತೆ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಮೇಲ್ಗಡೆ ಹಾಕೋದ್ರಿಂದ ಆ ಬಟ್ಟೆ ಸ್ಟಿಫ್ ಆಗಿ ಬರುತ್ತೆ. ಮ್ಯಾಚಿಂಗ್ ನೋಡಿ, ಇಷ್ಟಿಷ್ಟೇ ಪೀಸ್ಗಳು ಒಂದೊಂದು ಬರೋದ್ರಿಂದ
ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೂರ್ಲಿಕ್ಕೆ ಹಾಕ್ಲಿಕ್ಕೆ ಮತ್ತೆ ನಾವು ಮಂಚದ ಕೆಳಗಡೆ ಹಾಕೊಳ್ಳಿಕ್ಕೆ, ಸೋಫಾದ ಕೆಳಗಡೆ ನಾವು ಏನಾದ್ರೂ ಇದ್ ಮಾಡ್ತೀವಿ ಅಂತ, ಕಾಲು ನೆಲಕ್ಕಿಟ್ರೆ ತಣ್ಣಗಾಗುತ್ತೆ ಅಂತ ಆದ್ರೆ ಅಲ್ಲಿ ಹಾಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಾಗತ್ತೆ. ಈಗ ಫಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹೀಗೆ ಬಟ್ಟೆಯನ್ನ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಉಲ್ಟಾ ತಿರ್ಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಆಮೇಲೆ ತೋರಿಸ್ತೀನಿ. ನೋಡಿ, ಈ 2 ಪೀಸ್ ಅಟ್ಯಾಚ್ ಆಯ್ತು. ಈಗ ಅದೇ ರೀತಿಯಾಗಿ ಬೇರೆ ಕಲರ್ದು ಇರುತ್ತಲ್ಲ ಅದನ್ನ ಹೀಗೆ ತಗೊಂಡು ಸ್ಟಿಚ್ ಅನ್ನ ಮಾಡ್ಬೇಕು. ಹೀಗೆ ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಅನ್ನ ಮಾಡ್ಬೇಕು. ಹಾಗೆ ಹೀಗೆ ತಿರುಗಿಸ್ಕೊಂಡು ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಮಾಡ್ಬೇಕು. ನೋಡಿ, ಇಲ್ಲಿ ಸೇಮ್ ಬರ್ತಾ ಇದೆ. ನಾನು ಅದಕ್ಕಾಗಿ ಈಗ ಏನ್ ಮಾಡ್ತೀನಿ, ಉಲ್ಟಾ ಇಟ್ಕೊಂಡ್ಬಿಡ್ತೀನಿ. ಉಲ್ಟಾ ಇಟ್ಕೊಂಡ್ರೆ ಎಲ್ಲೂ ಕೂಡ ಸೇಮ್ ಆಗಿ ಬರೋದಿಲ್ಲ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅಂದ್ರೆ ಸೇಮ್ ಬಂದ್ರೆ ನಾವು ಸೇಮ್ ಬಟ್ಟೆಯನ್ನೇ ಸೇರಿಸಿ ಹೊಲಿಬೋದಿತ್ತಲ್ಲ ಅಂತ ಅನ್ಸುತ್ತೆ. ಇಲ್ಲ ಬೇರೆ ಪೀಸನ್ನೇ ತಗೊಂಡು ಟ್ರೈ ಮಾಡ್ತೀನಿ, ಅವಾಗ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಬಟ್ಟೆಯನ್ನ ತಗೊಳ್ಳೋಣ, ಫುಲ್ಲಿ ಡಿಫ್ರೆಂಟ್ ಆಗಿ ಇದೆ. ಈಗ ಇದನ್ನ ಹೀಗೆ ಉಲ್ಟಾ ಇಟ್ಕೊಂಡು ಹೀಗೆ ಮೇಲ್ಗಡೆ ಒಂದು ಸ್ಟಿಚ್ ಮಾಡಿ ಹೀಗೆ ತಿರುಗಿಸಿ ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಇನ್ನೊಂದು ಸ್ಟಿಚ್ ಅನ್ನ ಮಾಡ್ಬೇಕು. ಅದೇ ರೀತಿ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಬಂದಾಯ್ತು. ಈ ರೀತಿಯಾಗಿ ಕಾಣಿಸ್ತದೆ, ತುಂಬಾ ಚೆನ್ನಾಗಿ ಬಂದಿದೆ. ಕೂತ್ಕೊಳ್ಳಿಕ್ಕೆಲ್ಲ ತುಂಬಾ ಚೆನ್ನಾಗಿ ಆಗತ್ತೆ. ಈಗ ನಾವೇನ್ ಮಾಡ್ಬೇಕು, ಹೀಗೆ ಇದಕ್ಕೆ ಪೈಪಿಂಗ್ ಅನ್ನ ಕೊಡ್ಬೇಕು, ಇಲ್ಲ ಅಂತಂದ್ರೆ ಬಿಟ್ಕೊಂಡ್ಬಿಡತ್ತೆ. ನೋಡಿ, ವೇಸ್ಟ್ ಅಂತ ನಮ್ಗೆ ಸಾಕು, ಹೊಲ್ದಾಗಿದೆ, ಇನ್ನೇನು ಯೂಸ್ ಇಲ್ಲ, ಎಸೆಯೋ ಅಂತ ಐಟಮ್ ಇಂದನೂ ಕೂಡ ನಾವು ಈ ರೀತಿದನ್ನೆಲ್ಲ ಮಾಡ್ಕೊಬಹುದು ಅಂತ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಈಗ ಪೈಪಿಂಗ್ ಕೊಡ್ಲಿಕ್ಕೂ ನಾವೇನು ಇದೇ ಬಟ್ಟೆಯನ್ನೇ ಯೂಸ್ ಮಾಡೋಣ. ಎಲ್ಲದು ಸಾಕಾಗೋ ಅಷ್ಟೇ ಇದೆ. ಎಕ್ಸಾಕ್ಟ್ 4 ಪೀಸೇ ಇದೆ. ಈ 4 ಪೀಸನ್ನ ಯೂಸ್ ಮಾಡಿಕೊಂಡು ಇದಿಷ್ಟಕ್ಕೂ ಸುತ್ತ ಪೈಪಿಂಗ್ ಅನ್ನ ಕೊಡೋಣ. ಫಸ್ಟು ನಾವಿಲ್ಲಿ 18 ಇಂಚ್ ಏನಿತ್ತಲ್ಲ ಅಲ್ಲಿ ಪೈಪಿಂಗ್ ಅನ್ನ ಕೊಡೋಣ. ಏನ್ ಮಾಡೋಣ, ಫಸ್ಟು ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಹೀಗೆ ಸ್ಟಿಚ್ ಆದ್ಮೇಲೆ ಅದನ್ನ ಹೀಗೆ ಉಲ್ಟಾ ತಿರುಗಿಸಿ ಮತ್ತೆ ಒಂದು ಫೋಲ್ಡ್ ಅನ್ನ ಮಾಡಿ ಮತ್ತೆ ಒಂದು ಫೋಲ್ಡ್ ಅನ್ನ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ತೀವಿ. ನಿಮ್ಗೆ ಹೇಗೆ ಅಂತ ಗೊತ್ತಾಯ್ತಲ್ಲ. ಕೊನೆಗೆ ನಾವು ನೆಕ್ಸ್ಟ್ ಅಲ್ಲಿ ಹೊಲಿಬೇಕಾದ್ರೆ ಹೀಗೆ ಫೋಲ್ಡ್ ಮಾಡಿಕೊಂಡು ಮಾಡ್ತೀವಿ, ಅವಾಗ ಇಲ್ಲಿ ದಾರ ಎಕ್ಸ್ಟ್ರಾ ಬಿಡುತ್ತೆ ಅನ್ನೋದು ಕೂಡ ಇರೋದಿಲ್ಲ. ಫಸ್ಟ್ ಇಂದೊಂದು ಹೀಗೆ ಹೊಲ್ಕೊಬೇಕು. ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡಿ ಮತ್ತೆ ಉಲ್ಟಾ ತಿರುಗಿಸಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ ಅನ್ನ ಹಾಕ್ಬೇಕು. ಸುತ್ತಲೂ ಕೂಡ ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಒಂದು ಸೈಡಿಗೆ ಕೊಟ್ಟಿದ್ದೀನಿ. ಹೀಗೆ ಉದ್ದ ಹೊಲಿಲಿಕ್ಕೆ ನಮ್ಗೆ ಒಂಚೂರು ಬಟ್ಟೆ ಕಡಿಮೆ ಆಗುತ್ತೆ ಅಂತ ಮತ್ತೊಂದು ಪೀಸನ್ನ ಜಾಯಿಂಟ್ ಮಾಡ್ಕೊಂಡಿದೀನಿ. ಈಗ ಈ ಕಡೆ ಪೈಪಿಂಗ್ ಅನ್ನ ಕೊಡ್ಬೇಕು. ಈಗ ನಾವು ಇಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಹಿಂಗೆ ಫಸ್ಟ್ ಸ್ಟಿಚ್ ಮಾಡ್ಕೊಂತೀವಿ. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಬರೋ ರೀತಿ ಮಾಡ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ತೀವಿ. ಅದೇ ರೀತಿ 3 ಕಡೆನೂ ಕೂಡ ಮಾಡ್ಕೊಂಡ್ ಬರ್ತೀನಿ. ಇಲ್ಲಿ ಫೋಲ್ಡ್ ಮಾಡೋದು ತೋರ್ಸೋಣ ಅನ್ಕೊಂಡು ಈಗ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ಅಲ್ವಾ. ಈಗ ಸುತ್ತಲೂ ಕೂಡ ಹೊಲ್ಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಬಂದು ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೂತ್ಕೊಳ್ಳಿಕ್ಕೆ ಆರಾಮಾಗಿ ಬರೋ ಅಷ್ಟು ದೊಡ್ಡಕ್ಕಿದೆ. ಕೆಳಗಡೆ ಕಾಲು ಇಟ್ಕೊಳ್ಳಿಕ್ಕೂ ಕೂಡ ಚೆನ್ನಾಗತ್ತೆ. ಊಟಕ್ಕೆ ಹಾಕ್ಲಿಕ್ಕಂತೂ ಸೂಪರ್ ಆಗಿ ಆಗತ್ತೆ. ಊಟಕ್ಕೆ ಕೆಳಗಡೆ ಕೂರ್ಲಿಕ್ಕೆ ಹಾಕೊಳ್ಳಿಕ್ಕೆ ತುಂಬಾ ಚೆನ್ನಾಗತ್ತೆ. ವೇಸ್ಟ್ ಅಂತ ಇರೋ ಮೆಟೀರಿಯಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿರೋ ಅಂತ ಮ್ಯಾಟ್ ಆಯ್ತು ಅಂತ ನೀವು ನೋಡಿದ್ರಿ ಅಲ್ವಾ. ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಾದ್ರೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ರಂಗೋಲಿ ಮತ್ತೆ ಅವನಿ ಆಲ್ ಇನ್ ಒನ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಶುಭ ದಿನ.